ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ, ನನ್ನ ಹೆಸರು ನಾಗರಾಜ್ ಆರ್ಕೆ, ಲೆಕ್ಚರರ್ ಆಫ್ ಮ್ಯಾಥಮೆಟಿಕ್ಸ್ ಇನ್ ಆಚಾರ್ಯ PU ಕಾಲೇಜ್. ಇಲ್ಲಿವರೆಗೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೊ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರಿಗೆ ನಿಮ್ಗೆ ಅಪ್ಡೇಟ್ ಸಿಗೋಂಗಿಲ್ಲ. ಆಮೇಲೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಏನಾಗುತ್ತಾ, ಮುಂದೆ ಬರ್ತಕ್ಕಂತಹ ಎಲ್ಲ ಚಾಪ್ಟರ್ಸ್ಗಳನ್ನು ನೀವು ಪಡ್ಕೋಬಹುದು. ಸೊ ಲಾಸ್ಟ್ ಕ್ಲಾಸ್ ಅಂದರೆ ಸಾಮಾನ್ಯವಾಗಿ ನಾವು ಹಿಂದಿನ ತರಗತಿಯಲ್ಲಿ ಏನು ಮಾಡಿದ್ವಿ, ಫ್ರ್ಯಾಕ್ಷನ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಟೈಪ್ಸ್ ಆಫ್ ದ ಫ್ರ್ಯಾಕ್ಷನ್ಸ್, ಪ್ರಾಪರ್ ಆಗಿರ್ಬೋದು, ಇಂಪ್ರಾಪರ್ ಆ್ಯಂಡ್ ಮಿಕ್ಸ್ಡ್ ಫ್ರ್ಯಾಕ್ಷನ್. ದೆನ್ ಆ ಫ್ರ್ಯಾಕ್ಷನ್ ಕಂಟಿನ್ಯೂಡ್ ಚಾಪ್ಟ್ರಲ್ಲಿ ಏನು ಮಾಡಿದ್ದೀವಿ, ರೆಡ್ಯೂಸಿಂಗ್ ಫ್ರ್ಯಾಕ್ಷನ್ಸ್ ಅಂದರೆ ಒಂದು ಫ್ರ್ಯಾಕ್ಷನ್ಸ್ ಕೊಟ್ಟಾಗ ಅದನ್ನು ಯಾವ ರೀತಿ ನಾವು ರೆಡ್ಯೂಸ್ ಮಾಡಬೇಕು ಅಂದರೆ ಸುಲಭ ರೂಪಕ್ಕೆ ತರ್ತಕ್ಕಂಥದ್ದು, ಕನಿಷ್ಠ ರೂಪ ಅಂತ ಕರಿತೀವಿ. ಸೊ ದಟ್ ಈಸ್ ವಾಟ್ ರೆಡ್ಯೂಸಿಂಗ್ ಫ್ರ್ಯಾಕ್ಷನ್. ಆ್ಯಂಡ್ ಕಂಪೇರಿಂಗ್ ಫ್ರ್ಯಾಕ್ಷನ್ಸ್ ಓದಿದ್ದೀವಿ ನಾವು. ಕಂಪೇರಿಂಗ್ ಫ್ರ್ಯಾಕ್ಷನ್ಸ್ ಅಂದರೆ ಎರಡು ಫ್ರ್ಯಾಕ್ಷನ್ಸ್ ಕೊಟ್ಟಿರ್ತಾರೆ, ಆ ಎರಡು ಫ್ರ್ಯಾಕ್ಷನ್ಸಲ್ಲಿ ಯಾವುದು ದೊಡ್ಡ ಫ್ರ್ಯಾಕ್ಷನ್ ಇರುತ್ತೋ ಅಥವಾ ಯಾವುದು ಚಿಕ್ಕದಿರುತ್ತೋ, ಸೊ ವಿಚ್ ಈಸ್ ದ ಗ್ರೇಟರ್ ಆ್ಯಂಡ್ ವಿಚ್ ಈಸ್ ದ ಲೆಸ್ಸರ್ ಫ್ರ್ಯಾಕ್ಷನ್ ವೆನ್ ಯು ಆರ್ ಕಂಪೇರಿಂಗ್ ಟೂ ಫ್ರ್ಯಾಕ್ಷನ್ಸ್. ಸೊ ಇಲ್ಲಿವರೆಗೆ ನಾವು ಸ್ಟಡಿ ಮಾಡಿದ್ವಿ. ಸೊ ಇವತ್ತೇನು ಮಾಡೋಣ, ಈ ಫ್ರ್ಯಾಕ್ಷನ್ಸ್ಗಳನ್ನು ಅಂದರೆ ಸಾಮಾನ್ಯವಾಗಿ ಎರಡು ಫ್ರ್ಯಾಕ್ಷನ್ಸ್ ಕೊಟ್ಟಾಗ ಅವುಗಳನ್ನು ಯಾವ ರೀತಿ ನಾವು ಆ್ಯಡ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡೋದು, ಆಮೇಲೆ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ಸ್. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ, ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ವಿಲ್ ಸಿ ಫಸ್ಟ್ ಆ್ಯಡಿಷನ್ ಆಫ್ ಫ್ರ್ಯಾಕ್ಷನ್. ಸೊ ಫಸ್ಟ್ ಏನು ಮಾಡೋಣ, ಆ್ಯಡಿಷನ್. ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ ನಾವು. ಸೊ ಮತ್ತೆ ಇದ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ ನಾನು. ಆ್ಯಡಿಷನ್ ಆಫ್ ಫ್ರ್ಯಾಕ್ಷನ್ಸ್ ಆರ್ ವಿ ಕ್ಯಾನ್ ಸೇ ಸಮ್ ಆಫ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಅಂದರೆ ಎರಡು ಫ್ರ್ಯಾಕ್ಷನ್ಸ್ ಕೊಟ್ಟಾಗ ನೋಡಿ, ಫಾರ್ ಎಕ್ಸಾಂಪಲ್ ಫಸ್ಟ್ ಎಕ್ಸಾಂಪಲ್ ನೋಡೋಣ. 2/3 ಪ್ಲಸ್ 1/2. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡಿದ್ದೆ. ನಾನು ಪುನಃ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ, ನಿಮಗೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಅಂತಕ್ಕಂಥದ್ದು ನಿಮ್ಗೆ ಕ್ಲಿಯರಾಗಿ ಒಂದು ಸೈಡಲ್ಲಿ ಸಿಗುತ್ತೆ. ಅದರಿಂದ ಮತ್ತೆ ನಾನು ಸ್ವಲ್ಪ ನಿಮಗೆ ಇದನ್ನು ರಿವಿಷನ್ ಮಾಡಿಕೊಂಡು ಮುಂದೆ ಹೋಗ್ತೀನಿ. ಸೊ ಲಾಸ್ಟ್ ಕ್ಲಾಸ್ ಐ ಹ್ಯಾವ್ ಟೋಲ್ಡ್ ಯು 2/3. ಸೊ ಯು ಕ್ಯಾನ್ ಮಲ್ಟಿಪ್ಲೈ ಬೈ 2 ನ್ಯೂಮರೇಟರ್ ಆಸ್ ವೆಲ್ ಆಸ್ ಡಿನಾಮಿನೇಟರ್. 2/3. So into 2 I can write, then into 2 plus 1/2 ಇದೆಯಲ್ಲ, ಇದಕ್ಕೆ ಏನು ಮಾಡ್ತೀವಿ ನಾವು, ಇಂಟು 3 ದಿಂದ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಯಾಕಪ್ಪ ಅಂದರೆ ಈ ಡಿನಾಮಿನೇಟರ್ ಸೇಮ್ ಮಾಡ್ಕೊಂಡಾಗ ಏನಾಗುತ್ತಾ, ಈ ಫ್ರ್ಯಾಕ್ಷನ್ಸನ್ನು ಆ್ಯಡ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ 2 2s are 4 ಪ್ಲಸ್ 3 2s are 6 ಪ್ಲಸ್ 1 3s are 3 ಡಿವೈಡೆಡ್ ಬೈ 2 3s are 6. Listen here, if the denominators are same, so you can add direct numerator values. 4 plus 3 divided by ಏನಾಗುತ್ತೆ, 6 ಆಗುತ್ತೆ. Then 4 plus 3 is what, 7 divided by 6 is the what, result. Okay, let's see second example. Second one, write 1/3 plus 2/7. 1/3 plus 2/7. ಸೇಮ್ ಪ್ರಾಬ್ಲಮ್ ಇಟ್ ಈಸ್. ನೋಡ್ರಿ, 1/3 ಏನು ಮಾಡ್ತೀರಾ, ಇಂಟು 7 ಆ್ಯಂಡ್ ಡಿವೈಡೆಡ್ ಬೈ ಆಸ್ ವಾಟ್, ಇಂಟು 7 ಪ್ಲಸ್ 2 into 3 divided by 7 into 3. Listen carefully. 1/3. So we have multiplied 7 to numerator as well as denominator. Then here plus 2/7 is as it is. Multiply by 3 to numerator as well as denominator. Then 1 7s are 7 plus 3 7s are 21 plus 2 3s are 6 divided by, again you will get 21. ಸೊ ಇವಾಗಲೇ ಹೇಳಿದ್ದೆ ನಾನು, ಏನು ಡಿನಾಮಿನೇಟರ್ ಸೇಮ್ ಆದಾಗ ಏನು ಮಾಡ್ತೀವಿ, ನ್ಯೂಮರೇಟರ್ ವ್ಯಾಲ್ಯೂಸನ್ನು ಡೈರೆಕ್ಟಾಗಿ ಆ್ಯಡ್ ಮಾಡ್ತೀವಿ.
7 plus 6 is what? 13 divided by 21 is the result. So this is what? Addition of fractions. Two fractions ಅನ್ನು ಯಾವ ರೀತಿ ಆ್ಯಡ್ ಮಾಡ್ತೀವಿ ಅಂತಕ್ಕಂಥ ನೋಡಿದ್ದೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ಸಬ್ಟ್ರಾಕ್ಷನ್. Subtraction of fractions. So two fractions ಅಂತ ಕರೀಬಹುದು, more than two fractions ಕೂಡ ಯಾವ ರೀತಿ ಸಬ್ಟ್ರಾಕ್ಟ್ ಮಾಡ್ತೀವಿ ನೋಡೋಣ. Subtraction of fractions. Example. First one. Same problem ಅಂತ ನಾವು ಬೇರೆ ನೋಡೋಣ. ಫಸ್ಟ್ ಏನು ಮಾಡೋಣ? 2/3 minus 1/2. Subtraction means minus. Okay. This one is not, or we can say it is a difference also. This is plus, or we can say sum. Same rules, just we have negative sign here. ಹೌದಾ? ಇಲ್ಲಿ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಇದೆ. ಅದನ್ನು ಏನು ಮಾಡ್ತೀವಿ? ಬಟ್ ದ ರೂಲ್ ಈಸ್ ಸೇಮ್. 2 into 2 divided by 3 into 2 minus 1 into 3 divided by 2 into 3. 2 2s are 4, 3 2s are 6, minus 1 3s are 3 divided by 2 3s are 6. If the denominators are same, you can subtract the numerator values. Same rule, just we have here addition, here subtraction. 4 minus 3 divided by 6. 4 minus 3 is what? 1. Okay, divided by 6. This is the result. So ಸಾಮಾನ್ಯವಾಗಿ ನಿಮಗೆ ಸಮಸ್ಯೆ ಬರ್ತಕ್ಕಂಥ ಏನಪ್ಪ, ನಿಮ್ಗೆ ತಲೆಯಲ್ಲಿ ಏನು ಓಡುತ್ತಾ? ಓಕೆ ಸರ್, ನೀವೇನು ಹೇಳಿದಿರಾ? 4 ನಾವು ಡೈರೆಕ್ಟಾಗಿ ಏನು ಮಾಡ್ತೀವಿ? ಡಿನಾಮಿನೇಟರ್ ಸೇಮ್ ಇದ್ದಾಗ ಅದನ್ನು ಸಬ್ಟ್ರಾಕ್ಟ್ ಮಾಡ್ತೀವಿ. ಬಟ್ instead of 2 6 I have written only one times. What is the reason? You have some reasons here. The LCM, it is least common multiple is what? ಇಲ್ಲಿ ಬರ್ತಕ್ಕಂಥ 6 ಇದೆ. ಸೊ ಹೆಂಗೆ ಬರುತ್ತಾ? ಸೊ ಎಲ್ ಸಿ ಎಮ್ ತಗೋಬೋದು, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ರಿಸಲ್ಟ್ ಆಗೋದು ಸೇಮ್ ಬರುತ್ತಾ? ಬಟ್ ಐ ಗೆಟಿಂಗ್ ಸಮ್ ಮೋರ್ ಸ್ಟೆಪ್ಸ್. ಲಿಸನ್ ಹಿಯರ್. 6 4s are 24, 6 4s are 24 minus 6 3s are 18 divided by 6 6s are 36. So we can say this is cross multiplication. What we call cross multiplication, and denominator value ಕೂಡ ಮಲ್ಟಿಪ್ಲೈ ಮಾಡ್ತೀವಿ. 24 minus 18 is what? 6 divided by 36. So 6 1s are 6 6s are, what you are getting? Again 1/6. Instead of that, so we are writing directly 6. ಅದನ್ನು ಹೇಳಿದೆ ನಾನು. If the denominators are same, you can add or subtract the numerator values. This is the result. So one more example. We'll see some more examples on subtraction of fractions. Second one. You know the mixed fractions? How to write the mixed fractions? Okay, we'll see. One integer of 2/3 minus 2 integer of 3/5. ಓಕೆ, ಇದಕ್ಕೆ ನಾವು ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಕರಿತೀವಿ. ಈ ಮಿಕ್ಸ್ಡ್ ಫ್ರಾಕ್ಷನ್ಸು ಕೂಡ ನಾವು ಸಬ್ಟ್ರಾಕ್ಷನ್ ಆಗಿರ್ಬೋದು, ಎಡಿಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್, ಸೊ ಯಾವುದರಲ್ಲಿ ಕೂಡ ನಾವು ಇದನ್ನು ಅಪ್ಲೈ ಮಾಡ್ಕೋಬೋದು. ಸೊ ಬಿಫೋರ್ ದಟ್ ಯು ನೋ ಹೌ ಟು ಸಾಲ್ವ್ ದ ಮಿಕ್ಸ್ಡ್ ಫ್ರಾಕ್ಷನ್ ಟು means what? Convert to improper fraction. I told you how to solve this one. This is into multiplication, this is what? Plus 3 into 1, 3 into 1 plus 2 as it is, divided by 3, okay, minus 5 into same rule, this is multiplication, this is what? Addition. 5 into 2 plus 3
divided by 5 as it is. 3 1s are 3 plus 2 divided by 3 minus 5 2s are 10 plus 3 divided by 5. 3 plus 2 is what? 5 divided by 3 minus 10 plus 3. ಕನ್ಫ್ಯೂಸ್ ಮಾಡ್ಕೋಬೇಡಿ, ಈ ನೆಗೆಟಿವ್ ಸೈನ್ ಏನಿದೆ ಇವು ಎರಡು ಫ್ರ್ಯಾಕ್ಷನ್ಸ್ ಮಧ್ಯದಲ್ಲಿದೆ. ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತೀರಾ, ನೀವು -10 ಅಂತ ತಿಳ್ಕೊಂಡ್ಬಿಟ್ಟು ಇದು ಮಾಡಿಬಿಡ್ತೀರಾ. -10 ಸರ್ ಇದ್ರ ಬಲ್ಲಿ ಬರುತ್ತಲ್ಲ, ನೋ, ದಿಸ್ ಇಸ್ ರಾಂಗ್ ಮೆಥಡ್. ಹೌದಾ? ಆ ರೀತಿ ಮಾಡೋದಲ್ಲ. ಸೊ ಏನು ಮಾಡೋಣ, 10 plus 3 is what? 13 divided by 5. Okay, we have got 5 by 3 minus 13 by 5. But this is not in simplest form. Simplest form ಆಗಂಗಿಲ್ಲ, ಅದು ಅಂದರೆ ಕನಿಷ್ಠ ರೂಪ ಅಲ್ಲ. ನಾವು ಇನ್ನೂ ಅದನ್ನು ಏನು ಮಾಡಬೇಕು, ಸಾಲ್ವ್ ಮಾಡಬೇಕಾಗುತ್ತಾ. ಏನು ಮಾಡೋಣ, ಡಿನಾಮಿನೇಟರ್ ಸೇಮ್ ಮಾಡ್ಕೋಬೇಕಾಗುತ್ತಾ. ಇಫ್ ಯು ವಾಂಟ್ ದ ಡಿನಾಮಿನೇಟರ್ಸ್ ಆರ್ ಸೇಮ್ ಅಂದರೆ ಈ ಫ್ರ್ಯಾಕ್ಷನ್ಸ್ ಡಿನಾಮಿನೇಟರ್ ಮಾಡಬೇಕು, ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ನ್ಯೂಮರೇಟರ್ ಆಸ್ ವೆಲ್ ಆಸ್ ಡಿನಾಮಿನೇಟರ್. 13 by 5 ಏನು ಮಾಡ್ತೀರಾ, 3 ದಿಂದ ಮಲ್ಟಿಪ್ಲೈ ಮಾಡೋಣ. ಭಾಳಷ್ಟು ಮೆಥಡ್ಸ್ ಅವರಿ, ಈ ರೀತಿ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ನಿಮಗೆ. ಇಲ್ಲ ಸರ್ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ ಮತ್ತು ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡ್ತೀನಿ ಅಂದರೆ ನಿಮಗೆ ವ್ಯಾಲ್ಯೂಸ್ ಜಾಸ್ತಿ ಬರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಬೆಟರ್ ವೇ ಅಂದರೆ ಏನಾಗುತ್ತಾ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ನ್ಯೂಮರೇಟರ್ ಆಸ್ ವೆಲ್ ಆಸ್ ಡಿನಾಮಿನೇಟರ್. 3 ಈಸ್ ಮಲ್ಟಿಪಲ್ ಆಫ್ ದಿಸ್ 1. ಯು ವಿಲ್ ಗೆಟ್ ಈಸಿಲಿ. ಓಕೆ, ಹೆಂಗೆ ಬರ್ತೀರಾ, 5 into 5 divided by 3 into 5 is an here 5 by 3 ಇದೆ, 5 into 5 and 3 into 5 minus this one 13 into 3 divided by 5 into 3 ಅಂದರೆ 13 by 5 ಇದೆ. 13 by 5 ನ್ಯೂಮರೇಟರ್ multiplied by 3 and denominator also multiplied by 3. Then 5 5s are 25, 3 5s are 15 minus 13 3s are 39, 5 3s are 15. Okay, then denominators are same. Then ಏನು ಮಾಡ್ತೀರಿ, ಅದನ್ನು 25 minus 39 divided by 15. You know, ನಿಮಗೆ ಹೇಳ್ತೇನೆ ನಾನು ಹೆಂಗೆ ಸಾಲ್ವ್ ಮಾಡ್ಬೇಕಂತಕ್ಕಂಥದ್ದು. Then this is important. Plus 25 minus 39 I have. Which is the biggest number here? 39. What is the sign? Minus. Just put here minus. Then you subtract it. Subtract ಮಾಡಿ. ಸೊ ಏನಾಗುತ್ತಾ, 29ಅಲ್ಲಿ 39ಅಲ್ಲಿ 24 ಎಷ್ಟಾಗುತ್ತಾ, 5. ದೆನ್ ನೋಡಿಲಿ, ಬೇಕಾದ್ರೆ ಈ ರೀತಿ ಬರಿಬೋದು. 4 ಬರುತ್ತಾ, ಇಲ್ಲಿ 1 ಬರುತ್ತಾ. 14 we are getting. Okay, 9 minus 5. 9 minus 5 is what? 4. 3 minus 2 is 1. Okay, what is the result? 14. But this is what? Minus 14. Biggest number sign is what? Minus. That's why we are getting minus 14 divided by 15. This is the result. ಸೊ ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿರ್ಬೋದು, ಪ್ರಾಪರ್ ಫ್ರ್ಯಾಕ್ಷನ್ ಆಗಿರ್ಬೋದು, ಇಂಪ್ರಾಪರ್ ಫ್ರ್ಯಾಕ್ಷನ್ ಕೂಡ ಆಗಿರ್ಬೋದು. ಈ ಟೈಪ್ ಏನು ಮಾಡ್ತೀವಿ, ನಾವು ಸಾಲ್ವ್ ಮಾಡ್ತೀವಿ. ಓಕೆ ಸ್ಟೂಡೆಂಟ್ಸ್, ಥರ್ಡ್ ಒನ್, ಮಲ್ಟಿಪ್ಲಿಕೇಶನ್. ಆಫ್ ಫ್ರ್ಯಾಕ್ಷನ್. Multiplication of fractions. ಅದನ್ನೇ ಅವೇ ಫ್ರ್ಯಾಕ್ಷನ್ಸ್ ತಗೋತೀವಿ, ಬಟ್ ಮಲ್ಟಿಪ್ಲೈ ಯಾವ ಟೈಪ್ ಮಾಡಬೇಕು ನೋಡಿ. ಎಕ್ಸಾಂಪಲ್, ಫಸ್ಟ್ ಒನ್, ಟೇಕ್ ಹಿಯರ್ 4 divided by 9 into, this is what? Multiplication. Between two fractions I am using the symbol, that is subtraction. So before that I have used plus or addition, we can say. Then into then 2 by 8. 2 by 8. Hence solve ಮಾಡ್ತೀರಿ ಇದನ್ನು. Multiplication, 4 divided by 9 into 2 by 8 we have.
So we have so many methods here. If you want to multiply numerator and denominator you can multiply it. 4 2s are 8 divided by 9 8s are 72. Now it is clear. 8 by 72. Just to check out here, unit place number is what? This is 0, 8 is nothing but what? 8. Unit place number is even. Definitely it is divisible by 2. So numerator again ಮಾಡೋಣ 2 ದಿಂದ ಡಿವೈಡ್ ಮಾಡೋಣ. ಸೊ ಅದನ್ನು 0 ತೆಗೆದು ಜಸ್ಟ್ ನಿಮ್ಗೆ ತೋರಿಸೋ ಸಲುವಾಗಿ ನಾನು ಬರೆದಿರ್ತಕ್ಕಂಥದ್ದು. 2 4s are 8. 2 1s are 2 4s are. Then ಇದಕ್ಕೇನು ಮಾಡ್ತೀರಾ? 2 3s are 2 3s are 6. Carry 1. You will get 12. 2 6s are 12. Again, if you know the table perfectly, table 4, so you can cancel directly. 4 1s are, then 36 definitely it is divisible by 4. 4 1s are, 4 9s are. 1 by 9 is the what? Simplest form. ಸೊ ನಿಮಗೆ ಸಿಂಪ್ಲೆಸ್ಟ್ ಫಾರ್ಮ್ ಬರುತ್ತಾನೆ ಅದನ್ನು ಏನು ಮಾಡಬೇಕು? ಸಾಲ್ವ್ ಮಾಡಬೇಕು. ಇಲ್ಲ ಸರ್ ನಮ್ಗೆ ಸ್ವಲ್ಪ ಏನಾಗುತ್ತಾ, ನಾವು ಮಲ್ಟಿಪ್ಲೈ ಮಾಡ್ತೀವಿ, ನಮ್ಗೆ ಕನ್ಫ್ಯೂಷನ್ ಆಗುತ್ತಾ? ಓಕೆ, ನೀವು ಈ ಟೈಪ್ ಮಾಡ್ಬೋದು, ಸಿಂಪಲ್ ಇಟ್ ಈಸ್. ಸೊ ನೀವು ಬಟ್ ಯು ನೋ ಪರ್ಫೆಕ್ಟ್ ಟೇಬಲ್ಸ್. ನಾವು ವಿದೌಟ್ ಮೇಕ್ ಟೇಬಲ್ಸ್ ವಿ ಕಾಂಟ್ ಡೂ ಎನಿಥಿಂಗ್. 4 by 9 2 by 8. Listen here, 4 by 9 write as it is into 2 1s are 2 4s are. 2 1s are 2, 2 4s are 8 I have got. Then next, so in multiplication, special I am saying in multiplication you can cancel numerator and denominator if the values are same. 4 4 get cancelled. So what is the remaining here? 4 1s are like this. So 1 1s are 1. ಅಥವಾ ಇನ್ನೊಂದು ಸ್ವಲ್ಪ ಬರೆಯೋಣ, ಏನು ಮಾಡೋಣ? ಸೊ 1 by 9 into this is what? 1 by 1. Then you multiply 1 1s are 1 divided by 1 9s are 9. Again you have got the same result. ಸೊ ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ಸಾಲ್ವ್ ಮಾಡ್ಬೋದು. ಓಕೆ, ಆರ್ ಎಲ್ಸ್ ಅಥವಾ ಇದನ್ನೇ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೀವಿ ನಾವು. 2 by 8 ಇದೆ, ಹೌದಾ? 4 1s are 4 2s are. Listen carefully. 4 1s are 4 2s are. 2 1s are 2 1s you will get. So 1 by 9 into 1 by 1. So what is the value here in numerator? 1. Denominator also what? 1. So 1 1s are 1. So 9 1s are 9. This is also same result we are getting. But you know the table. ಹೌದಾ? ನೀವು ಟೇಬಲ್ ಎಷ್ಟು ಪರ್ಫೆಕ್ಟ್ ಇರ್ತೀರೋ ಅಷ್ಟು ಬೇಗ ನಾವು ಏನು ಮಾಡ್ಬೋದು? ರಿಸಲ್ಟ್ ತೆಗಿಬೋದು. ರೈಟ್? ಸೊ ವಿಲ್ ಸಿ ಲಾಸ್ಟ್ ಒನ್. ಸೊ ದಿಸ್ ಈಸ್ ಅಬೌಟ್ ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್ಸ್. ಓಕೆ, ಲಾಸ್ಟ್ಲಿ ವಿ ಸಿ ಡಿವಿಷನ್ ಆಫ್ ಫ್ರ್ಯಾಕ್ಷನ್ಸ್. ಲಾಸ್ಟ್ ಒನ್, ಫೋರ್ತ್ ಒನ್. Division of fractions. Okay, example. ಸೊ ಎರಡು ಫ್ರ್ಯಾಕ್ಷನ್ಸ್ ಆಗಿರ್ಬೋದು, ನಾವು ಯಾವ ರೀತಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಒನ್ 19 by 5 divides 5 by 3. 19 by 5 divides 5 by 3. Listen carefully. 19 by 5 write as it is. Just imagine, or we can consider this is 19 by 5 is having in left hand side, 5 by 3 is having what? Right hand side. When we are using the division fractions, ಅಂದರೆ ಡಿವಿಷನ್ ಫ್ರಾಕ್ಷನ್ಸ್ ಯಾವಾಗ ಯೂಸ್ ಮಾಡ್ತೀವೋ ಒಂದು ಕಂಡೀಷನ್ ಇದೆ. ಸೊ ಈ ಡಿವಿಷನ್ ಸಿಂಬಾಲನ್ನು ನಾವು ಸ್ವಲ್ಪ ಕನ್ವರ್ಟ್ ಮಾಡ್ಕೋಬೇಕಾಗುತ್ತಾ? ಯಾವ ಟೈಪ್ ಅಂದರೆ ರೆಸಿಪ್ರೋಕಲ್ ಆಗಿ ಬರೆಯೋಣ. ಸೊ ವಿ ಕ್ಯಾನ್ ರೈಟ್ ದ ರೆಸಿಪ್ರೋಕಲ್ ಓನ್ಲಿ
the fractions having in what? Right hand side, not in left hand side. So left hand side fractions as it is we can write. Okay, 19/5 as it is. ಸೊ ನೀವು ಯಾವಾಗ ರೆಸಿಪ್ರೋಕಲ್ ಯೂಸ್ ಮಾಡ್ತೀವೋ ಮೀನ್ಸ್ ವಾಟ್? ಇಟ್ಸ್ ರಿವರ್ಸ್. ರೆಸಿಪ್ರೋಕಲ್ 5/3 ಇಸ್ ರೆಸಿಪ್ರೋಕಲ್ ಇಸ್ ವಾಟ್? 3/5. ದಟ್ ಇಸ್ ಅ ರೆಸಿಪ್ರೋಕಲ್. ನಾವು ಕನ್ನಡದಲ್ಲಿ ಹೃತ್ಕೃಮವಾಗಿ ಎಂದು ಕರಿತೀವಿ ಅದನ್ನು. ರೆಸಿಪ್ರೋಕಲ್ ಆಫ್ ದಿಸ್ ಒನ್ ಹೃತ್ಕೃಮವಾಗಿ ಬರೆದಾಗ reciprocal of 5/3 is what? 3/5. When you are using the reciprocal, the division it becomes multiple. Division becomes what? Multiple. I can write 3/5. ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಇರ್ತಕ್ಕಂಥದ್ದು ಆಸ್ ಇಟ್ ಇಸ್. ದಿಸ್ ಇಸ್ ದ ರೂಲ್. ಲೆಫ್ಟ್ ಹ್ಯಾಂಡ್ ಸೈಡ್ ಫ್ರಾಕ್ಷನ್ ಇಸ್ ಆಸ್ ಇಟ್ ಈಸ್, ದೆನ್ ರೆಸಿಪ್ರೋಕಲ್ ಆಫ್ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಫ್ರಾಕ್ಷನ್. ರೈಟ್ ಹ್ಯಾಂಡ್ ಸೈಡ್ ಏನು ಫ್ರಾಕ್ಷನ್ ಇದೋ ಅದನ್ನು ಮಾತ್ರ ನಾವು ಏನು ಮಾಡ್ತೀವಿ? ಯೂಸ್ ಮಾಡ್ಕೋತೀವಿ. ಸೊ ಡಿವಿಷನ್ ಇರ್ತಕ್ಕಂಥ ಏನಾಗುತ್ತಾ? ಮಲ್ಟಿಪಲ್ ಆಗುತ್ತಾ? 5/3 ಇಟ್ ಬಿಕಮ್ಸ್ ವಾಟ್? 3/5. ಸಪೋಸ್ 3/10 ವಿ ಹ್ಯಾವ್, ವಾಟ್ ಇಸ್ ದ ರೆಸಿಪ್ರೋಕಲ್ ಆಫ್ ದಟ್ ಒನ್? ಅಂದರೆ ಇದನ್ನು ಹೆಂಗೆ ಬರೀತಾರೆ? 1/3/10 ಇಟ್ ಬಿಕಮ್ಸ್ ನ್ಯೂಮರೇಟರ್. ಸೊ ಯು ವಿಲ್ ಗೆಟ್ 10/3 ಅಂತ ಅರ್ತಾರೆ. ಸೊ ಸಿಂಪ್ಲಿ ನಾನು ಏನು ಬರಿತಾ ಇದ್ದೀನಿ ನಿಮಗೆ, ನಾನು ಈ ರೀತಿ ಬರಿತಾ ಇದ್ದೀನಿ. ರೈಟ್? ಓಕೆ, 19/5 as it is. ಸೊ ಇಂಟು ಏನು ಮಾಡಿದ್ದೀರಿ ನೀವು? ಓಕೆ, ಐ ರೈಟ್ ಅಗೇನ್. ಸೊ ನೀವು ಎಲ್ಲಾದರೂ ಕ್ಯಾನ್ಸಲ್ ಆಗ್ತಿದ್ದು ಕ್ಯಾನ್ಸಲ್ ಮಾಡಬೇಕು, ಆರ್ ಎಲ್ಸ್ ಮಲ್ಟಿಪ್ಲೈ ಡೈರೆಕ್ಟ್ಲಿ. 19 3s are 57 divided by 5 5s are 25. ಸೊ ಟೇಬಲ್ ಬರಲಿ ಏನು ಮಾಡಬೇಕು? ಇಲ್ಲಿ ಈ ರೀತಿ ಬರೆದ್ಬಿಡ್ಬೇಕು ನೀವು. 3 9s are 27 carry 2, 3 1s are 3 plus 2 is what? 5. So 57 you will get. 3 9s are 27 ಬರುತ್ತಾ? ದ ಯೂನಿಟ್ ಪ್ಲೇಸ್ ನಂಬರ್ ಇಲ್ಲಿ ಬರಿತೀವಿ, ಇದೆಲ್ಲ ಕ್ಯಾರಿಯಲ್ಲಿ ಬರಿತೀವಿ. ದೆನ್ 3 1s are 3 plus 2 is what? 5. ದೆನ್ 57 ಅದೇ ನ್ಯೂಮಿನೇಟರ್ ಟು ನ್ಯೂಮಿನೇಟರ್ ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟರ್ ಟು ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡ್ತೀವಿ. 57/25. ದಿಸ್ ಈಸ್ ದ ರಿಸಲ್ಟ್. ಓಕೆ ಸ್ಟೂಡೆಂಟ್ಸ್, ಸೊ ಇವತ್ತು ಏನೇನು ಸ್ಟಡಿ ಮಾಡಿದ್ದೀವಿ ನಾವು? ಸ್ಟಾರ್ಟಿಂಗಿಂದ addition of two fractions, subtraction of two fractions, multiplication of the two fractions, and lastly division of two fractions. ವಿದ್ಯಾರ್ಥಿಗಳೇ ಗಮನವಿಟ್ಟು ಕೇಳಿ. ಸೊ ಆಚಾರ್ಯ PU ಕಾಲೇಜಿಂದ ಸತತವಾಗಿ ನಾವು ವಿಡಿಯೋಗಳನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. are the very very important basic classes to the students, very useful to the students. ಅಂದರೆ ಸಾಮಾನ್ಯವಾಗಿ ನಮ್ಮ ಕಾಲೇಜಿನಲ್ಲಿ ಅಡ್ಮಿಷನ್ ಓಪನ್ ಆಗಿದೆ ಫಾರ್ ದ ಫಸ್ಟ್ ಇಯರ್ ಸ್ಟೂಡೆಂಟ್ಸ್. ಸೈನ್ಸ್ ಮಾಡ್ತಕ್ಕಂಥವ್ರಾಗಿರ್ಬೋದು ಮತ್ತು ಕಾಮರ್ಸ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೋಸ್ಕರ ಯೂಸ್ ಆಗಲಿ ಅನ್ನೋ ದೃಷ್ಟಿಯಿಂದ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಕಾಲೇಜಲ್ಲಿ ಸತತವಾಗಿ ಈ ಬ್ರಿಜ್ ಕೋರ್ಸ್ ಕ್ಲಾಸಸ್ಸನ್ನು ನಡೆಸ್ತಾ ಇದ್ದೀವಿ. PCMU ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಆ್ಯಸ್ ವೆಲ್ ಆ್ಯಸ್ ಲ್ಯಾಂಗ್ವೇಜಸ್. ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಲಿ ಆಚಾರ್ಯ PU ಕಾಲೇಜ್ ಕಲಬುರಗಿ ತೊಡ್ರಿ, ನಿಮಗೆ ಎಲ್ಲ ವಿಡಿಯೋಸ್ಗಳು ಅವೈಲೇಬಲ್ ಇರ್ತವೆ ರೀ. ಸೊ ಒಂದು ಸ್ವಲ್ಪ ಏನು ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ನಿಮಗೆ ಬೇಕಾಗಿರ್ತಕ್ಕಂತಹ ಎಲ್ಲ ವಿಡಿಯೋಗಳು ಸಿಗ್ತಾವೆ. ಇನ್ನು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತಾ, ಆ ನಂಬರಿಗೆ ಕಾಲ್ ಮಾಡಿ. ಸೊ ಯಾವಾಗ ನಿಮಗೆ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ಬಂದು ಅಡ್ಮಿಷನ್ ಮಾಡ್ಬೋದು. ಸೊ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಸನ್ನು ನೀವು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು ವೆರಿ ಮಚ್.